ನಮಸ್ಕಾರ. ಕಿರಿಕೀರ್ತಿ ಅಂತ ವರ್ಷದ ಮೊದಲ ಕನ್ನಡ ಸಿನಿಮಾ ಬಂದಿದೆ, ಕಿಲ್ಲಿಂಗ್ ವೀರಪ್ಪನ್. ಒಂಥರ ವೀರಪ್ಪನ್ ಸಿನಿಮಾಗಳು ಇಲ್ಲಿ ತನಕ ಯಾವ್ದ್ಯಾವುದೋ ನೋಡಿದೀವಿ ನಾವು, ಆದರೆ ಇದು ಅದೆಲ್ಲದಕ್ಕಿಂತ ಡಿಫ್ರೆಂಟು. ಕಾರಣ ಶಿವಣ್ಣನೇ ಇರ್ಬೋದು, ರಾಮ್ ಗೋಪಾಲ್ ವರ್ಮಾನೇ ಇರ್ಬೋದು, ಸಂದೀಪ್ ಭಾರದ್ವಾಜೇ ಇರ್ಬೋದು. ಎಲ್ಲ ಕ್ಯಾರೆಕ್ಟರ್ಗಳನ್ನ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾ ಹೋಗಿದ್ದಾರೆ ಅಂದರೆ ಸಿನಿಮಾದಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು. ಅವರ ಎಲ್ಲ ಸಿನಿಮಾಗಳ ಸ್ಟೈಲ್ ಏನಿದೆ, ಈ ಕನ್ನಡ ಸಿನಿಮಾದಲ್ಲೂ ಆ ಸ್ಟೈಲ್ನ ಕ್ಯಾರಿ ಮಾಡಿದ್ದಾರೆ. ಇಡೀ ಸಿನಿಮಾನ ನೀವು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಯಿತು, ಸ್ವಲ್ಪ ಜಾಸ್ತಿ ಆಯ್ತು ಸಿನಿಮಾ ಅಂತ ಅನ್ಸಿದ್ರೂ ಸಹಿತ ಒಂದು ಹಂತದಲ್ಲಿ, ಬಟ್ ಅಷ್ಟೂ ಹೊತ್ತು ಕುರ್ಚಿ ತುದೀಲಿ ಪ್ರೇಕ್ಷಕನನ್ನು ಕೂರಿಸೋದಿದೆಯಲ್ಲ, ಆ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು. ಅವ್ರದ್ದೇ ಸ್ಕ್ರೀನ್ ಪ್ಲೇ, ಅವ್ರದ್ದೇ ಸ್ಟೋರಿ, ಸಖತ್ ಡೈರೆಕ್ಷನು. ರಾಮ್ ಗೋಪಾಲ್ ವರ್ಮಾ ಅವ್ರ ಸಿನಿಮಾಗಳನ್ನ ನಾವು ಈ ಹಿಂದೆ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿರ್ಬೋದು, ಆದರೆ ಕನ್ನಡಕ್ಕೆ ಬಂದು ಕನ್ನಡದಲ್ಲಿ ಅದೇ ಥರದ ಥ್ರೆಡ್ನಲ್ಲಿ ಸಿನಿಮಾ ಮಾಡೋದಿದೆಯಲ್ಲ, ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು. ವೀರಪ್ಪನ ಬಗೆಗಿನ ಏನೇನೋ ಸ್ಟೋರಿಗಳನ್ನ ನಾವು ಹಿಂದೆ ಕೇಳಿದ್ದೀವಿ, ಪೇಪರಲ್ಲಿ ಓದಿದ್ದೀವಿ. ವೀರಪ್ಪನ ಬಗೆಗಿನ ಇತಿಹಾಸಗಳು, ಪೊಲೀಸ್ ಇತಿಹಾಸ ಬೇರೆ ಹೇಳುತ್ತೆ, ಜನಗಳು ಹೇಳೋ ಇತಿಹಾಸ ಬೇರೆ ಹೇಳುತ್ತೆ. ಅದು ಒಂದೊಂದು ಕಡೆ ಒಂದೊಂದು ರೀತಿ. ಆದರೆ ಈ ಸಿನಿಮಾದಲ್ಲಿ ಅದೆಲ್ಲದಕ್ಕೂ ಒಂಥರ ಫುಲ್ ಸ್ಟಾಪ್ ಹಾಕೋ ಥರ ವೀರಪ್ಪನ್ ಏನು, ವೀರಪ್ಪನ್ ಹೆಂಗಿದ್ದ, ವೀರಪ್ಪನ್ ಹೆಂಗೆ ಮೆರೆದ, ಹೆಂಗೆ ನಾಶ ಆದ ಅನ್ನೋದನ್ನ ತುಂಬ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಒಬ್ಬ ರಾಕ್ಷಸನನ್ನ ಮಟ್ಟ ಹಾಕೋಕೆ ಪೊಲೀಸ್ ಇಲಾಖೆ ಹೇಗೆ ರಾಕ್ಷಸರಾಗ್ತಾರೆ ಹಂಗಂತ ಕ್ರೌರ್ಯನ ಹೈಲೈಟ್ ಮಾಡಿಲ್ಲ ಇಲ್ಲಿ. ಸಿನಿಮಾ ಎಲ್ಲ ಕಡೆ ಬ್ಲಡ್ ಬ್ಲಡ್ ಬ್ಲಡ್ಡು ಆ ಥರ ಇಲ್ಲ. ಒಂಥರ ಬ್ಲಡ್ ಶೆಡ್ ಸಿನಿಮಾ ಅಲ್ಲ. ಬುಲೆಟ್ಗಳ ಸೌಂಡ್ ಅಬ್ಬರ ಜಾಸ್ತಿ ಇರ್ಬೋದು, ಮತ್ತು ವೀರಪ್ಪನ ಬಗ್ಗೆ ಹೇಳಬೇಕಾದ್ರೆ ಗನ್ಗಳಿಲ್ಲ, ಸೌಂಡ್ಗಳಿಲ್ಲ ಅಂತಂದರೆ ಕಷ್ಟ. ತುಂಬ ಜಾಸ್ತಿ ಆಯಿತು ಅಂತ ಕೆಲವರು ಅನ್ನಿಸ್ಬೋದು, ಬಟ್ ಸಿನಿಮಾನೇ ಅದು. ನಾವು ಸಿನಿಮಾ ನೋಡ್ತಾ ಇರೋದೇ ವೀರಪ್ಪನ ಬಗೆಗಿನ ಸಿನಿಮಾ. ವೀರಪ್ಪನ ಹೇಗೆ ನಾಶ ಆದ, ಅವನ್ನ ಹೆಂಗೆ ಮಟ್ಟ ಹಾಕಿದ್ರು ಅನ್ನೋದೇ ಸಿನಿಮಾ. ಈ ಶಿವಣ್ಣ ಒಬ್ಬ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸಖತ್ತಾಗಿ ಅಂದರೆ ಸಖತ್ತಾಗಿ. ಶಿವಣ್ಣ ಈ ಥರದ ಪಾತ್ರಗಳಲ್ಲಿ ಹಿಂದೆ ನಾನು ನೋಡ್ದಂಗೆ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಪೊಲೀಸ್ ಪಾತ್ರಗಳನ್ನ ಮಾಡಿರ್ಬೋದು, ಆದರೆ ಈ ಥರದ ಪೊಲೀಸ್ ಪಾತ್ರ, ಈ ಥರದ ಅಂದರೆ ಸಿನಿಮಾದಲ್ಲಿ ಸಪ್ರೇಟಾಗಿ ಒಬ್ಬ ಕಾಮಿಡಿಯನ್ ಇಲ್ಲ, ಸಪ್ರೇಟಾಗಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನ ಹಾಕಿಲ್ಲ, ಆ ಥರದ್ದೇನಿಲ್ಲ. ಶಿವಣ್ಣನೇ ಎಲ್ಲವನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅವರ ಡೈಲಾಗ್ಗಳಲ್ಲಿ, ಅವರ ಸ್ಟೈಲಲ್ಲಿ, ಅವರ ಮ್ಯಾನ್ರಿಸಮ್ನಲ್ಲಿ, ಅವ್ರ ಕಣ್ಣಲ್ಲಿ. ಹೀಗೆ ಶಿವಣ್ಣ ಒಂಥರ ಹೊಸ ಥರ, ಶಿವಣ್ಣನ ಹೊಸ ಮುಖ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಶಿವಣ್ಣ. ವೀರಪ್ಪನ ಬಗ್ಗೆನ ಸಿನಿಮಾಗೆ ಹೋಗಿ ಇದರಲ್ಲಿ ಡ್ಯುಯೆಟ್ ಹಾಡಿಲ್ಲ, ಇದರಲ್ಲಿ ಫೈಟಿಂಗ್ ಇಲ್ಲ, ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಕಮ್ಮಿ ಇದೆ, ಪ್ಯಾಥೋ ಸಾಂಗ್ ಇಲ್ಲ ಅಂತೆಲ್ಲ ದಯವಿಟ್ಟು ಹೇಳಬೇಡಿ. ಇದು ಆ ಥರದ ಸಿನಿಮಾ ಅಲ್ಲ. ಇದು ಇಷ್ಟವಾಗೋ ಕ್ಯಾಟಗರಿನೇ ಬೇರೆ. ಆದರೆ ನನಗೆ ಈ ಥರ ಸಿನಿಮಾ ಇಷ್ಟ ಆಗಲ್ಲ ಅಂತ ಅಂದ್ಕೊಂಡು ಥಿಯೇಟ್ರಿಗೆ ಹೋದ್ರೂ ನಿಮ್ಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದರೆ ವೀರಪ್ಪನ್ ಯಾರಿಗೆ ಗೊತ್ತಿಲ್ಲ, ವೀರಪ್ಪನ್ ಯಾರಿಗೆ ಗೊತ್ತಿಲ್ಲ. ಸಖತ್ ಬಹಳ ದೊಡ್ಡ ಕ್ರಿಮಿನಲ್ಲು. ಆ ಕ್ರಿಮಿನಲ್ನ ತುಂಬ ಕೇಳಿಸ್ಕೊಂಡವ್ರು ನಾವು ಕರ್ನಾಟಕದ ಜನ. ಯಾಕಂತಂದರೆ ಅಣ್ಣ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಂತಹ ವೀರಪ್ಪನು ಹೆಂಗೆ ಸತ್ತ, ಅವ್ನು ಹೆಂಗೆ ಸತ್ತ, ಅವ್ನು ಹೆಂಗೆ ನಾಶ ಆದ, ಅವನು ಹೆಂಗೆ ಮೆರೆದ, ಕಾಡುಗಳಲ್ಲಿ ಹೆಂಗಿದ್ದ, ಆ ಕಾಡುಗಳ ಸೀಕ್ವೆನ್ಸ್ ಇರ್ಬೋದು, ಪೊಲೀಸರಿಗೆ ಮತ್ತು ಅವ್ರಿಗೆ ಆಗ್ತಿದ್ದ ಜಟಾಪಟಿಗಳು, ಪೊಲೀಸ್ನವ್ರನ್ನ ಅವನು ಹೇಗೆ ಸಾಯಿಸ್ತಿದ್ದ, ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ. ಅಂದರೆ ಹೆಂಗೆ ತೋರಿಸ್ಬೇಕು, ನಿಮಗೆ ಎಲ್ಲೂ ಕನ್ಫ್ಯೂಸ್ ಆಗಲ್ಲ. ಸಿನಿಮಾ ತುಂಬ ನೀಟಾಗಿ ನೋಡಿಸ್ಕೊಂಡು ಹೋಗುತ್ತೆ. ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇಡೀ ಸಿನಿಮಾ ನಿಲ್ಲಿಸಿರೋದೇ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ತುಂಬ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಶಿವಣ್ಣನವ್ರನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಪಾತ್ರಗಳು ಸ್ವಲ್ಪ ಸಣ್ಣ ಸಣ್ಣ ಪಾತ್ರಗಳಂತ ಅನ್ಸುತ್ತೆ, ಆದರೆ ಆಯಾ ಪಾತ್ರಗಳು ಆ ಕೆಲಸವನ್ನು ಅದ್ಭುತವಾಗಿ ಮಾಡಿದೆ. ಪಾರುಲ್ ಯಾದವ್ ಇಲ್ಲಿ ತನಕ ನಮಗೆ ಬೇರೆ ಥರ ಇದ್ರು, ಆದರೆ ಈ ಸಿನಿಮಾದಲ್ಲಿ ಪಾರುಲ್ ಯಾದವ್ ಒಂಥರ ಬೇರೆನೇ ರೋಲ್, ಬೇರೆನೇ ಪಾರುಲ್ ಯಾದವ್, ಒಂಥರ ಇಷ್ಟ ಆಗೋ ಪಾರುಲ್ ಯಾದವ್. ಅದು ಬಿಟ್ಟರೆ ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ ಸಿನಿಮಾದಲ್ಲಿ. ಆರಂಭದಲ್ಲಿ ಸ್ವಲ್ಪ ಹೊತ್ತು ಒಂದು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಸಂಚಾರಿ ವಿಜಯ್ ಅವರಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಈ ಸಿನಿಮಾದ ಪ್ಲಸ್ ಪಾಯಿಂಟೇ ಸಂದೀಪ್ ಭಾರದ್ವಾಜ್. ವೀರಪ್ಪನ್ನೇ ಮತ್ತೆ ಹುಟ್ಟು ಬಂದು ಅವರ ಪಾತ್ರವನ್ನು ಅವರೇ ಮಾಡಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಅದ್ಭುತವಾಗಿ ಸಂದೀಪ್ ಭಾರದ್ವಾಜ್ ಅಭಿನಯಿಸಿದ್ದಾರೆ. ಏನಪ್ಪ ಅಂದರೆ ಆ ಮೀಸೆ, ಆ ಸ್ಟೈಲು, ಆ ಮ್ಯಾನ್ರಿಸಮು, ಆ ಗೆಟಪ್ಪು. ಇವಾಗ ವೀರಪ್ಪನ್ ಅಂದರೆ ಇಲ್ಲಿ ತನಕ ನಮಗೆ ಆ ಒರಿಜಿನಲ್ ಇಮೇಜ್ ಬರ್ತಿದ್ರೆ, ಇನ್ನು ಮುಂದೆ ವೀರಪ್ಪನ್ ಅಂದರೆ ನಮಗೆ ಈ ಸಿನಿಮಾದ ವೀರಪ್ಪನ್ ನೆನಪಾಗ್ತಾರೆ. ಚೆನ್ನಾಗಿದೆ ಸಿನಿಮಾ. ಕೆಲವು ಕಡೆ ಆರಂಭದಲ್ಲಿ ಏನು ಕೆಲವೊಂದು ಇನ್ಫಾರ್ಮೇಷನ್ನ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀರಿ,
ಕನ್ನಡ ಸಿನಿಮಾ ಆಗಿರೋ ಕಾರಣಕ್ಕೆ ಅದನ್ನು ಕನ್ನಡದಲ್ಲೇ ಕೊಟ್ಟಿದ್ರೆ ಕನ್ನಡ ಆಡಿಯನ್ಸ್ಗೆ ಇನ್ನಷ್ಟು ಹತ್ರ ಆಗಿರೋದು, ಎಲ್ರಿಗೂ ಅರ್ಥ ಆಗಿರೋದು. ಕೆಲವೊಂದು ಪ್ರಮುಖ ಮಾಹಿತಿಗಳನ್ನ ಆರಂಭದಲ್ಲಿ ಕೊಡಬೇಕಾದ್ರೆ ಇನ್ನುಳಿದಂತೆ ಕಂಪ್ಲೀಟ್ ಇದೊಂದು ರಾಮ್ ಗೋಪಾಲ್ ವರ್ಮಾ ಸಿನಿಮಾ. ರಾಮ್ ಗೋಪಾಲ್ ವರ್ಮಾ ಕನ್ನಡದಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಹಿಡಿತ ಸಾಧಿಸೋ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಹೋಗಿ ನೋಡಿ. ಅದೇ ಹೇಳದ್ನಲ್ಲ, ಸಿನಿಮಾ ಇಷ್ಟವಾಗೋ ಕ್ಯಾಟಗರಿನೇ ಬೇರೆ. ಆದರೆ ಇದು ವೀರಪ್ಪನ್ ಸಿನಿಮಾ ಅಂತ ಕೂತ್ಕೊಂಡು ನೀವು ನೋಡಿದ್ರೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಗುತ್ತೆ, ಸಿನಿಮಾ ಹತ್ರ ಆಗುತ್ತೆ. ಶಿವಣ್ಣ ಇನ್ನಷ್ಟು ಇಷ್ಟ ಆಗ್ತಾರೆ. ನಮಸ್ಕಾರ.